ಧರ್ಮಸ್ಥಳದಲ್ಲಿ ರಹಸ್ಯವಾಗಿ ಹೆಣಗಳನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಸ್ಪೀಡ್ ಗೇರನ್ನು ಹೆಚ್ಚಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಸ್ಪೀಡ್ ಗೇರನ್ನು ಹೆಚ್ಚಿಗೆ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಂದ್ರೆ ಆ ತನಿಖಾ ಹಂತ ಸ್ಪೀಡ್ ಆಗಿದೆ ಅಂತ. ತಿಮರೋಡಿ ಮನೆ ಮೇಲೆ ಎಸ್ಐಟಿ ತಂಡ ದಾಳಿ ಮಾಡಿದೆ. ಸರ್ಚ್ ವಾರೆಂಟ್ ಜೊತೆ ತಿಮರೋಡಿ ಮನೆಯನ್ನ ಶೋಧ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೇಸ್ಗೂ ಮುನ್ನ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯವನ್ನ ಹೂಡಿದ್ದ, ತಿಮರೋಡಿ ಮನೆಯಲ್ಲಿ ತಂಗಿದ್ದ ಬುರುಡೆ ಚಿನ್ನಯ್ಯ ಅನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ಧಾವಿಸಿರೋದು ಬೆಳ್ತಂಗಡಿ ತಾಲೂಕಿನ ಉಜಿರೆಯ ತಿಮರೋಡಿ ಮನೆಗೆ. ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ಐಟಿ ಟೀಮ್ನವರು. ತಿಮರೋಡಿ ಸಹೋದರನ ನಿವಾಸದ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ತಿಮರೋಡಿ ಮನೆ ಪಕ್ಕದಲ್ಲೇ ಇರುವ ಮೋಹನ್ ಮನೆ ಅವರ ಸಹೋದರರ ಮನೆ ಅದು. ತನಿಖೆಯ ಭಾಗವಾಗಿ ದಾಳಿ ಮಾಡ್ತಾ ಇರುವ ಎಸ್ಐಟಿ ಟೀಮ್ ಈಗಾಗಲೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ವಿಚಾರಣೆ ನಡೀತಾ ಇದೆ. ಮುಖ್ಯವಾಗಿ ಆತ ಏನೇನು ವಿಚಾರಣೆಯಲ್ಲಿ ಬಾಯಿ ಬಿಡ್ತಾ ಇದ್ದಾನೆ ಎಲ್ಲವನ್ನ ಕೂಡ ವಿಡಿಯೋ ರೆಕಾರ್ಡಿಂಗ್ ಅನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಉತ್ಖನನ ಕ್ರಿಯೆ ಆದ ನಂತರದಲ್ಲಿ ಅವರ ನಿವಾಸದಲ್ಲಿ ವಾಸ್ತವ್ಯವನ್ನ ಹೂಡ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಚಿನ್ನಯ್ಯ ಕೊಟ್ಟಿದ್ರು. ಹಾಗಾಗಿ ಇವತ್ತು ನಡೀತಾ ಇರುವಂತಹ ಅಥವಾ ಈ ಕ್ಷಣಕ್ಕೆ ನಡೀತಾ ಇರುವಂತಹ ಪ್ರಕ್ರಿಯೆ ಏನಿದೆ ಮಹತ್ವದ ಬೆಳವಣಿಗೆ. ದೂರುದಾರ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಇದೀಗ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಮೇಲೆ ಕೂಡ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಆರೋಪಿ ಚಿನ್ನಯ್ಯ ಜೊತೆ ಎಸ್ಐಟಿ ಅಧಿಕಾರಿಗಳು ಉಜಿರೆ ಬಳಿ ಇರುವ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸರ್ಚ್ ವಾರೆಂಟ್ ಪಡ್ಕೊಂಡು ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯನ್ನ ಪರಿಶೀಲನೆ ಮಾಡ್ತಾ ಇರೋದು, ಜೊತೆಗೆ ಸ್ಥಳ ಮಹಜರು ನಡೆಸೋದಕ್ಕೆ ದಿಢೀರ್ ಅಂತ ಎಂಟ್ರಿ ಕೊಟ್ಟಿರೋದು. ಅಂದ್ರೆ ಉತ್ಖನನ ಆದ ನಂತರದಲ್ಲಿ ನಾನು ತಿಮರೋಡಿ ಅವರ ಮನೆಯಲ್ಲಿದ್ದೆ, ಫೋನನ್ನು ಬಳಸ್ತಾ ಇರಲಿಲ್ಲ, ಸಂಬಂಧಪಟ್ಟಂತೆ ಅವರೇ ಫೋನನ್ನು ಕೊಡ್ತಾ ಇದ್ರು ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಕೂಡ ಚಿನ್ನಯ್ಯ ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ಸರ್ಚ್ ವಾರೆಂಟ್ ಅನ್ನ ಇಟ್ಕೊಂಡು ತಿಮರೋಡಿ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಒಂದೊಂದೇ ಮುಖಗಳು ಬಯಲಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಈಗ ಕೆಲವೊಂದಷ್ಟು ಸ್ಥಳ ಮಹಜರು ಅಥವಾ ಸ್ಥಳ ಪರಿಶೀಲನೆಯ ನಂತರ ಯಾವ್ಯಾವ ಚಿಕ್ಕ ಚಿಕ್ಕ ಎವಿಡೆನ್ಸ್ ಕೂಡ ಈ ವಿಚಾರದಲ್ಲಿ ಮ್ಯಾಟರ್ ಆಗುತ್ತೆ. ಹಾಗಾಗಿ ಸದ್ಯದ ಮಟ್ಟಿಗೆ ಇನ್ವೆಸ್ಟಿಗೇಷನ್ ಸ್ಪೀಡ್ ಗೇರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಹೆಚ್ಚಿಗೆ ಮಾಡಿಕೊಂಡಿದ್ದಾರೆ. 7ನೇ ದಿನವೂ ಬುರುಡೆ ಚಿನ್ನಯ್ಯನಿಗೆ ನಿರಂತರ ಗ್ರಿಲ್ ಮಾಡ್ತಾ ಇದ್ದಾರೆ. ತಿಮರೋಡಿಯ ಮನೆಗೆ ಕರೆ ತಂದು ಸ್ಥಳ ಮಹಜರನ್ನ ಕೂಡ ಮಾಡ್ತಾ ಇದ್ದಾರೆ. ಚಿನ್ನಯ್ಯನನ್ನ ಕರೆದು ತಂದು ಸ್ಪಾಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ಸ್ಪೆಕ್ಷನ್ ನಡೀತಾ ಇದೆ. ಕೇಸ್ಗೂ ಮುನ್ನ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯವನ್ನ ಹೂಡಿದ್ರು, ತಿಮರೋಡಿ ಮನೆಯಲ್ಲಿ ಆಶ್ರಯವನ್ನ ಪಡ್ಕೊಂಡಿರುವಂತ ಆರೋಪ. ಮುಖ್ಯವಾಗಿ ಮಾಸ್ಕ್ ಮ್ಯಾನ್ ಬರ್ತಾನೆ, 100 ಶವಗಳನ್ನ ಹೂಡಿದ್ದೀನಿ, ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹಾಗಾಗಿ ಗುರುತು ಮಾಡಿದ ಜಾಗಗಳಲ್ಲಿ ಶವವನ್ನ ಹೂಳಿರೋದಾಗಿ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಶವ ಅನ್ನೋದನ್ನ ಪರ್ಟಿಕ್ಯುಲರ್ಲಿ ಹೇಳಿದ್ದ. ಅದರಲ್ಲೂ ಅತ್ಯಾಚಾರ ಆಗಿತ್ತು, ಕೊಲೆಯಾಗಿತ್ತು, ಅದನ್ನ ಯಾರಿಗೂ ಗೊತ್ತಾಗದಂತೆ ನಾನೇ ಹೂಳ್ತಾ ಇದ್ದೆ. 1995ರಿಂದ 2014ರವರೆಗೂ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ನನಗೆ ಆ ಸ್ಥಳ ಗೊತ್ತಿದೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾರೆ. ಎಸ್ಐಟಿ ಅಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಇನ್ವೆಸ್ಟಿಗೇಷನ್ ನಡೀಬೇಕು, ಸ್ಥಳವನ್ನ ಗುರುತು ಮಾಡಿದ ಜಾಗದಲ್ಲಿ ಉತ್ಖನನ ಕೂಡ ನಡೆಸಿದ್ರು. ಆದ್ರೆ ಸಿಕ್ಕಿರೋದು ಕೇವಲ 6ನೇ ಸ್ಥಳದಲ್ಲಿ ಗುರುತು ಮಾಡಿದ ಜಾಗದಲ್ಲಿ ಗಂಡಸಿಗೆ ಸಂಬಂಧಪಟ್ಟಂತ ಅಸ್ಥಿ ಪಂಜರದ ಕುರುಹುಗಳು ಅನ್ನುವಂತ ಸತ್ಯ ಕೂಡ ಹೊರಗಡೆ ಬಂತು. ಅದಾದ್ಮೇಲೆ ದೂರುದಾರರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಒತ್ತಾಯದ ಮೇರೆಗೆ ದೂರುದಾರರನ್ನ ಇನ್ವೆಸ್ಟಿಗೇಷನ್ಗೆ ಯಾವಾಗ ಒಳಪಡಿಸಲಾಯಿತು ಒಂದೊಂದೇ ಸತ್ಯಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಅದು ಸತ್ಯನ ಮಿಥ್ಯನ ಅದು ಕೂಡ ತನಿಖೆಯಿಂದ ಬಹಿರಂಗ ಆಗಬೇಕು. ಸದ್ಯದ ಮಟ್ಟಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಸಂಬಂಧಪಟ್ಟಂತೆ ನಾನು ಅವರ ನಿವಾಸದಲ್ಲೇ ತಂಗ್ತಾ ಇದ್ದೆ, ಉತ್ಖನನ ಅಂದ್ರೆ ಮಣ್ಣನ್ನ ಅಗಿಯುವಂತ ಕೆಲಸ ಆದ ನಂತರದಲ್ಲಿ ಅವರ ಮನೆಗೆ ಹೋಗ್ತಾ ಇದೆ, ಅಲ್ಲೇ ವಾಸ್ತವ್ಯವನ್ನ ಹೂಡ್ತಾ ಇದೆ ಅಂತ. ಈಗ ಸದ್ಯದ ಮಟ್ಟಿಗೆ ತಿಮರೋಡಿ ಅವರ ಮನೆಯಲ್ಲಿ ಇದ್ದಂತಹ ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಆಗಿರಬಹುದು ಅಥವಾ ಚಿಕ್ಕ ಚಿಕ್ಕ ವಸ್ತುಗಳು ಕೂಡ ಆಗ್ಲೇ ಮ್ಯಾಟರ್ ಆಗ್ತಾ ಹೋಗ್ತವೆ. ಅಂದ್ರೆ ಆತ ಧರಿಸಿದಂತಹ ಬಟ್ಟೆ ಆಗಿರಬಹುದು, ಆತನ ಚಲನವಲನಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೆ ಬಂದಿದ್ದ, ಆತನಿಗೂ ತಿಮರೋಡಿ ಅವ್ರಿಗೂ ಏನ್ ಸಂಬಂಧ, ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕಾಗಿದೆ. ಇದರ ಜೊತೆಗೆ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಬಳಸ್ತಾ ಇದ್ದಂತಹ ಮೊಬೈಲ್ ಕೂಡ ಪತ್ತೆಯಾಗಿದೆ. ಶೋಧನೆಯ ವೇಳೆ ಚಿನ್ನಯ್ಯ ಬಳಸ್ತಾ ಇದ್ದಂತಹ ಮೊಬೈಲ್ ಸಿಕ್ಕಿರೋದು. ವಿಚಾರಣೆಯ ವೇಳೆ ಮೊಬೈಲ್ ಬಗ್ಗೆ ಕೂಡ ಬಾಯ್ ಬಿಟ್ಟಿದ್ದಾರೆ ಚಿನ್ನಯ್ಯ. ನನ್ನ ಮೊಬೈಲ್ ಗ್ಯಾಂಗ್ ಬಳಿ ಇದೆ ಅಂತ ಚಿನ್ನಯ್ಯ ಬಾಯ್ಬಿಟ್ಟಿದ್ರು. ಹಾಗಾಗಿ ತಿಮರೋಡಿ ಮನೆಯಲ್ಲಿ ಸಿಕ್ಕ ಚಿನ್ನಯ್ಯನ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು.
ಮೊಬೈಲ್ ಪತ್ತೆಯಿಂದ ತನಿಖೆಗೆ ಖಂಡಿತವಾಗ್ಲೂ ಬಿಗ್ ಟರ್ನಿಂಗ್ ಸಿಗತ್ತೆ. ಈಗಾಗಲೇ ಹೇಳ್ತಾ ಇದ್ವಿ, ಪ್ರತಿಯೊಬ್ಬರು ಕೂಡ ಆ ಕೇಸ್ಗೆ ಸಂಬಂಧಪಟ್ಟಂತೆ ಯಾರ್ಯಾರ ಹೆಸರು ಕೇಳಿ ಬಂತು. ಮುಖ್ಯವಾಗಿ AI ತಂತ್ರಜ್ಞಾನವನ್ನ ಬಳಸಿಕೊಂಡು ಸಮೀರ್ MD ಬಳಸಿದಂತಹ ಕೆಲವೊಂದಷ್ಟು ವಿಡಿಯೋಗಳು, ಅದಾದ್ಮೇಲೆ ಗಿರೀಶ್ ಮಟ್ಟಣ್ಣನವರು ಸೇರಿದಂತೆ ತಿಮರೋಡಿ ಹಾಗೆ ಸುಜಾತಾ ಭಟ್ ಕೂಡ ಇನ್ನೊಂದು ಪಾಯಿಂಟ್ನಲ್ಲಿ ಆರೋಪಿಗಳ ಸ್ಥಾನದಲ್ಲಿ ಈ ವಿಚಾರವಾಗಿ ನಿಂತ್ಕೊಳ್ಳುವಂತ ಸಾಧ್ಯತೆ ಇದೆ. ಇದರ ಮಧ್ಯದಲ್ಲಿ ಚಿನ್ನಯ್ಯನನ್ನ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿರೋದಾಗಿ ಆತ ಬಾಯ್ ಬಿಟ್ಟಿರೋ ವಿಚಾರದಲ್ಲಿ ತಿಮರೋಡಿ ಅವರ ಹೆಸರು ಕೂಡ ಇರೋದು. ಮೊಬೈಲ್ ನನ್ನದಲ್ಲ, ಅವರು ಕೊಟ್ಟಂತಹ ಮೊಬೈಲ್ ಅನ್ನ ನಾನು ಬಳಸ್ತಾ ಇದ್ದೆ ಅಂತ. ಸದ್ಯದ ಮಟ್ಟಿಗೆ SIT ಅಧಿಕಾರಿಗಳು ಅವರ ನಿವಾಸದಲ್ಲಿ, ಅವರ ನಿವಾಸ ಮಾತ್ರ ಅಲ್ಲ ಸಹೋದರರ ನಿವಾಸದಲ್ಲೂ ಕೂಡ ತನಿಖೆಗೆ ಒಳಪಡಿಸಿದಾಗ ಮೊಬೈಲ್ ಸಿಕ್ಕಿದೆ. ಈಗಾಗಲೇ ಮೊಬೈಲಿಂದ ರಿಟ್ರೀವ್ ಮಾಡ್ಕೊಳ್ಬಹುದು, ಅದು ಕೀಪ್ಯಾಡ್ ಆಗಿರಲಿ ಅಥವಾ ಈಗೇನು ಅತ್ಯಾಧುನಿಕ ಸ್ಕ್ರೀನ್ ಟಚ್ ಇದೆ ಯಾವುದೇ ಇದ್ರೂ ಕೂಡ ರಿಟ್ರೀವಲ್ ಮಾಡ್ಕೊಳ್ಬಹುದು. ಹಾಗಾಗಿ ಈ ತನಿಖೆಗೆ ಬಿಗ್ ಟರ್ನಿಂಗ್ ಸಿಕ್ಕಿದಂತಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬುರುಡೆ ಸ್ಟೋರಿ ಬಗೆದಷ್ಟು ಬಯಲಾಗ್ತಾ ಇದೆ. ಪುಣೆಯಲ್ಲಿ, ಮಹಾರಾಷ್ಟ್ರದ ಪುಣೆಯಲ್ಲಿ ವಕೀಲರನ್ನ ಭೇಟಿ ಮಾಡಿದ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. SIT ಮುಂದೆ ಹೇಳಿಕೆಯನ್ನ ನೀಡಿರೋದು ಬುರುಡೆ ಚಿನ್ನಯ್ಯ. ಪ್ರೀ ಪ್ಲಾನ್ಡ್ ಆಗಿ ಕ್ಷೇತ್ರದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿದ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಹಲವು ಆಯಾಮಗಳಲ್ಲಿ ತನಿಖೆಯನ್ನ SIT ಟೀಮ್ ನಡೆಸ್ತಾ ಇರುವುದು. ಈಗಾಗಲೇ ಸಂಬಂಧಪಟ್ಟಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜಾಥಾ ನಡೀತಾ ಇದೆ. ಅಂದ್ರೆ ಧರ್ಮಸ್ಥಳದ ಸಂಬಂಧ ಆ ಸ್ಥಳದ ಅಪಪ್ರಚಾರ ಆಗ್ತಾ ಇದೆ. ಕೆಲವೊಂದು ಕಡೆ ಧರ್ಮಾಧಿಕಾರಿಗಳ ಅಪಪ್ರಚಾರವನ್ನ ಕೂಡ ಖಂಡಿಸಿ ರ್ಯಾಲಿ ನಡೀತಾ ಇದೆ, ಜಾಥಾ ನಡೀತಾ ಇದೆ. ಮುಂದುವರೆದು ಸದ್ಯದ ಮಟ್ಟಿಗೆ ಪುಣೆಯಲ್ಲಿ ವಕೀಲರನ್ನ ಯಾಕೆ ಭೇಟಿ ಮಾಡಬೇಕಾಗಿತ್ತು? ಈತ ಈ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕಿ ಅಥವಾ ಕಪ್ಪು ಮಸಿಯನ್ನ ಬಳಿಲೇಬೇಕು ಅನ್ನುವಂಥ ಉದ್ದೇಶ. ಮುಖ್ಯವಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕೇವಲ ಒಬ್ಬ ಮಾಸ್ಕ್ ಮ್ಯಾನ್ ಅಥವಾ ಈಗ ಚಿನ್ನಯ್ಯ ಏನಿದ್ದಾರೆ ಅವರೊಬ್ಬರೇ ಮಾಡಿರುವಂತ ಪ್ಲಾನ್ ಖಂಡಿತವಾಗ್ಲೂ ಅಲ್ಲ. ಇದರ ಹಿಂದೆ ಬೇರೆಯದ್ದೇ ಶಕ್ತಿ ಅಡಗಿದೆ ಅನ್ನೋದು ಕೂಡ ಇನ್ವೆಸ್ಟಿಗೇಷನ್ ಮೂಲಕ, ಜೊತೆಗೆ ಪದೇ ಪದೇ ಆತ ಕೊಡ್ತಾ ಇರುವಂತಹ ಹೇಳಿಕೆಗಳೇನಿದೆ ಅದು ದಿಕ್ಕು ತಪ್ಪಿಸುವಂತಹ ಅಥವಾ ಕೆಲವೊಂದಷ್ಟು ಗೊಂದಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇರೋದು ಪ್ರೀ ಪ್ಲಾನ್ಡ್ ಅನ್ನುವಂಥದ್ದು.